ವಿಜಯೇಂದ್ರ ಅವರು ಹೇಳಿದಂಥ ರೀತಿಯಲ್ಲಿ ಈ ಒಂದು ಸಭೆ ಭಾಳ ಹಿಂದೆಯೇ ಹಲವಾರು ಬಾರಿ ನಾವು ಸೇರಬೇಕು ಅಂತಕ್ಕಂಥದ್ದು ಹಲವಾರು BJPಯ ನನ್ನ ಸ್ನೇಹಿತರ ಜೊತೆಯಲ್ಲಿ ಚರ್ಚೆ ಮಾಡಿದ್ದೇನೆ. ನಾನು ಹಲವಾರು ನಾಯಕರ ಜೊತೆ ಚರ್ಚೆ ಮಾಡಿದ್ದೇನೆ. ಆದರೆ ಆ ಕಾಲ ಇವತ್ತು ನಮಗೆ ಕೂಡು ಬಂತು. ಈಗಾಗಲೇ ನಿನ್ನೆಯಿಂದ ನಾಮಪತ್ರಗಳ ಸಲ್ಲಿಕೆಯನ್ನು ಮಾಡತಕ್ಕಂಥ ಮೊದಲನೇ 14 ಲೋಕಸಭಾ ಕ್ಷೇತ್ರದ ಪ್ರಕ್ರಿಯೆಗಳು ಲೋಕಸಭೆಗೆ ಪ್ರಾರಂಭ ಆಗಿದೆ. ಇವತ್ತಿನ ಈ ಒಂದು ಸಭೆಯ ಮುಖಾಂತರ ಇಡೀ ರಾಜ್ಯದ 28 ಲೋಕಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಕ್ಷ ಮತ್ತು JDSನ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರು, ನಮಗೆ BJPಯಲ್ಲಿ ಇರ್ತಕ್ಕಂಥ ನಾಯಕರುಗಳು ಸ್ನೇಹಿತರೇನಿದ್ದೀರಿ, ನಾನು ಹಲವಾರು ರೀತಿಯಲ್ಲಿ 2008-09ರಿಂದ ಸಂಘರ್ಷ ಸ್ವಲ್ಪ ನಾವು ಮಾಡಬೇಕಂತ ಅನಿವಾರ್ಯತೆ ನಮಗೆ ಬಂದಾಗ ಆಗಲೂ ನನ್ನನ್ನು ಪ್ರೀತಿಯಿಂದಲೇ ಕಂಡಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥ 100ಕ್ಕೆ 90 ಭಾಗ ನನ್ನ BJPಯ ಸ್ನೇಹಿತರುಗಳು ಅಂತಕ್ಕಂಥದ್ದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ರಾಜ್ಯದಲ್ಲಿ ಕುಮಾರಸ್ವಾಮಿ ಅಂತ ಗುರುತಿಸ್ಲಿಕ್ಕೆ ಕಾರಣ 2006ರಲ್ಲಿ ಹಿರಿಯರಾದಂಥ ಯಡಿಯೂರಪ್ಪನವರು ನಾವು ಇಬ್ಬರು ಜೊತೆಗೂಡಿ ಅತ್ಯಂತ ಉತ್ತಮವಾದಂಥ ಒಂದು ಸರ್ಕಾರ ಯಾವ ರೀತಿ ಮಾಡಲಿಕ್ಕೆ ಸಾಧ್ಯ ಅಂತಕ್ಕಂಥದ್ದನ್ನು ನಿರೂಪಿಸಿದಂಥ ದಿನ. ವಿಜಯೇಂದ್ರ ಅವರು ಹೇಳಿದಂಥ ರೀತಿಯಲ್ಲಿ ಅವತ್ತಿನ ಸಂದರ್ಭದಲ್ಲಿ ನಮ್ಮ ತಂದೆಯವರ ಅನುಮತಿ ನನಗೆ ಸಿಕ್ಕಿರಲಿಲ್ಲ. ಆದರೆ ಅವತ್ತಿನ ಒಂದು ರಾಜಕೀಯದ ಸನ್ನಿವೇಶಗಳೇನಿತ್ತು, ಅನಿವಾರ್ಯವಾಗಿ ನಮ್ಮ ಶಾಸಕ ಮಿತ್ರಗಳು ದೇವೇಗೌಡರು ಚುನಾವಣೆಗೆ ವಿಧಾನಸಭೆಯ ವಿಸರ್ಜನೆ ಮಾಡಿ ಹೋಗ್ತಕ್ಕಂಥ ನಿರ್ಣಯ ಮಾಡಿದಾಗ ಎಲ್ಲ ಪಕ್ಷಗಳ ನಮ್ಮ BJP ಮತ್ತು JDSನ ಶಾಸಕ ಮಿತ್ರರು ಒಂದು ಮೈತ್ರಿ ಸರ್ಕಾರವನ್ನು ಮಾಡ್ತಕ್ಕಂಥದ್ದಕ್ಕೆ ನನ್ನ ಮೇಲೆ ಒತ್ತಡ ಹಾಕಿದಂಥದ್ದೇನಿದೆ. ಅವತ್ತು ಯಡಿಯೂರಪ್ಪನವರ ನಾಯಕತ್ವದಲ್ಲಿ BJPಯ ಶಾಸಕ ಮಿತ್ರರೆಲ್ಲ ಜೊತೆಗೂಡಿ ಒಂದು ಉತ್ತಮವಾದಂಥ ವಾತಾವರಣ ನಿರ್ಮಾಣ ಆಯಿತು. ಅವತ್ತಿನ ನನ್ನ ಉದ್ದೇಶ ಇದ್ದಂಥದ್ದು ತಾತ್ಕಾಲಿಕವಾದ ಸರ್ಕಾರ ಅದಾಗಬಾರದು, ಈ ಮೈತ್ರಿ ಶಾಶ್ವತವಾಗಿ ರಾಜ್ಯದಲ್ಲಿ ಮುಂದುವರಿಸಬೇಕು ಅಂತಕ್ಕಂಥದ್ದು ನನ್ನ ವೈಯಕ್ತಿಕವಾದಂಥ ಅಪೇಕ್ಷೆ ಇಟ್ಕೊಂಡದ್ದು. ಬಸವರಾಜ ಬೊಮ್ಮಾಯಿಯವರು ಬರ್ತಾ ಇದ್ದಾರೆ, ಅವ್ರಿಗೂ ಸ್ವಾಗತ ಕೋರ್ತಾ ಇದ್ದೀನಿ. ಆದರೆ ಹಲವಾರು ರೀತಿಯ ರಾಜಕೀಯದ ಬೆಳವಣಿಗೆಗಳು ಆ ಒಂದು ಮೈತ್ರಿ ಸರ್ಕಾರ ಮುಂದುವರಲಿಕ್ಕೆ ಸಾಧ್ಯ ಆಗಲಿ. ಆ ಸಂದರ್ಭದಲ್ಲಿ ನಮ್ಮ ತಂದೆಯವರಿಗೂ ಸಹ ಕೆಲವರು ತಪ್ಪು ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಆ ಹಿನ್ನಡೆ ಏನಾಯಿತು, ಅದರಿಂದ ಈ ರಾಜ್ಯದಲ್ಲಿ ಹಲವಾರು ರೀತಿಯಲ್ಲಿ ಕಳೆದ 2008ರಿಂದ ಇಲ್ಲಿಯವರೆಗೆ ರಾಜಕಾರಣ ನಾವೇನು ಕಂಡಿದ್ದೇವೆ. ಬಹುಶಃ 2018 ಮೈತ್ರಿ ಸರ್ಕಾರ ನಾವು ನೀವು ಸೇರಿ ಮಾಡಿದರೆ ನಮ್ಮ ಹಳೆಯ ಸಂಬಂಧ ಏನಿತ್ತು, ಇವತ್ತು ಸಹ ಸರ್ಕಾರ ನಮ್ಮ ಸರ್ಕಾರವೇ ಇರ್ತಿದ್ದೇನೋ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. BJP JDSನ ಸರ್ಕಾರವೇ ಮುಂದುವರಿಯುತ್ತೆ, ಕಾಂಗ್ರೆಸ್ ಬರಲಿಕ್ಕೆ ಸಾಧ್ಯ ಇರಲಿಲ್ಲ. ಆದರೆ ಇವೆಲ್ಲ ಯಾವುದೋ ಒಂದು ವಿಧಿಯ ಆಟಗಳು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಇವತ್ತು ಕಳೆದ ವಿಧಾನಸಭೆಯ ಚುನಾವಣೆಯ ನಂತರ ಎರಡೂ ಪಕ್ಷಗಳಲ್ಲಿ ಕಾರ್ಯಕರ್ತರಲ್ಲಿ ಸ್ವಲ್ಪ ನಿರಾಸೆ ಮತ್ತು ಯಾತಕ್ಕೆ ಈ ರೀತಿ ಆಯಿತು, ಎಲ್ಲೋ ಒಂದು ಕಡೆ ಮತ್ತೆ ಈ ಕಾಂಗ್ರೆಸ್ನ ನಮ್ಮ ಒಂದು ಒಳಜಗಳದಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ವಿಶ್ವಾಸ ಏನಿರಬೇಕಾಗಿತ್ತು ಅದರ ಕೊರತೆಯಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕಾಯ್ತಲ್ಲ ಅಂತಕ್ಕಂಥದ್ದು ಎರಡೂ ಪಕ್ಷದ ಮುಖಂಡರಲ್ಲಿ ಚರ್ಚೆಗಳು ಪ್ರಾರಂಭ ಆಯಿತು. ಅದರ ಬಗ್ಗೆ ಸ್ವಲ್ಪ ಎಲ್ಲರಲ್ಲೂ ಒಂದು ರೀತಿಯಲ್ಲಿ ನಿರಾಸೆನೋ ಏನಾಗಿತ್ತು. ಅಂಥ ಒಂದು ಸನ್ನಿವೇಶದಲ್ಲಿ ಏಕೆಂದರೆ ಅವತ್ತು JDS ಪಕ್ಷ ಮುಗಿದೇ ಹೋಯಿತು ಅಂತಕ್ಕಂಥದ್ದು ಕಾಂಗ್ರೆಸ್ ನಾಯಕರ ಭಾವನೆಗಳನ್ನು ವ್ಯಕ್ತಪಡಿಸ್ತಾ ಇದ್ದಂಥದ್ದು. ಜೊತೆಗೆ BJP JDSನಿಂದ ಶಾಸಕರುಗಳ ಸಂಖ್ಯೆನೇ ನಮ್ಮ ಹಿಂದೆ ಬರಲಿಕ್ಕೆ ತಯಾರಾಗಿದ್ದಾರೆ ಅಂತ ಹೇಳಿ ಪ್ರತಿನಿತ್ಯ ಕಾಂಗ್ರೆಸ್ ನಾಯಕರು ಚರ್ಚೆ ಮಾಡ್ತಾ ಇದ್ದಕ್ಕಂಥದ್ದು ನಾವೆಲ್ಲ ನೋಡಿದ್ದೇವೆ.
ಜನ ಪ್ರತಿದಿನ ಟೈಮ್ ಸರಿಯಾಗಿ ಊಟ ಮಾಡ್ತಾರೋ ಬಿಡ್ತಾರೋ, ಆದರೆ ಪೊಲಿಟಿಕಲ್ ಟ್ರೆಂಡ್ ಏನಿದೆ ಅಂತ ಪ್ರತಿದಿನ ಪ್ರತಿಕ್ಷಣ ಕಾಯ್ತಿರ್ತಾರೆ. ಕರ್ನಾಟಕದ ಅಖಾಡದಲ್ಲಿ ಯಾವ ಅಭ್ಯರ್ಥಿ ಅಬ್ಬರಿಸಿದ್ರು ಮತ್ಯಾವ ಅಭ್ಯರ್ಥಿ ತತ್ತರಿಸಿದ್ರು ಅಂತ ನೋಡೋಕೆ ಕಾತರದಿಂದ ಕಾಯ್ತಿರ್ತಾರೆ. 28 ಕ್ಷೇತ್ರಗಳ ಪ್ರತಿದಿನದ ಪಬ್ಲಿಕ್ ಪಲ್ಸ್ ಏನು, ಪ್ರಚಾರದಲ್ಲಿ ಯಾರ ಮುಂದೆ ಯಾರ ಹಿಂದೆ ಎಲ್ಲ ಮಾಹಿತಿಯನ್ನ ನಾವು ಕೊಡ್ತೇವೆ. ಕರ್ನಾಟಕ ಕುರುಕ್ಷೇತ್ರ 28 ಕ್ಷೇತ್ರಗಳ ಡೈಲಿ ನ್ಯೂಸ್ ಪ್ರತಿದಿನ ರಾತ್ರಿ 8 ಗಂಟೆಗೆ ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.